ಮೊದಲಿಗೆ ಬೆಂಗಳೂರಿನಲ್ಲಿ ಮತ್ತೊಂದು ಬೈಕ್ ಶೋರೂಮ್ ದಗದಗನೆ ಹೊತ್ತಿ ಉರಿದಿದೆ. ಸೇಮ್ 2 ತಿಂಗಳ ಹಿಂದೆ ಎಲ್ಲಿ ಯಾವ ಸ್ಥಳದಲ್ಲಿ ಯಾವ ಏರಿಯಾದಲ್ಲಿ ಶೋರೂಮ್ಗಳು ದಗದಗನೆ ಹೊತ್ತಿ ಉರಿದಿತ್ತೋ ಅದೇ ಏರಿಯಾ ರಾಜ್ಕುಮಾರ್ ರೋಡ್ ರಾಜ್ಕುಮಾರ್ ರಸ್ತೆಯಲ್ಲಿರುವ ಹೋಂಡಾ ಶೋರೂಮ್ಗೆ ಬೆಂಕಿ ತಗುಲಿ ದಗದಗನೆ ಹೊತ್ತಿ ಉರಿದಿದೆ. ಮಧ್ಯಾಹ್ನ ಸುಮಾರು 1 ಗಂಟೆ ಸಮಯಕ್ಕೆ ಕಾಣಿಸ್ಕೊಂಡಿದೆ ಈ ಬೆಂಕಿ. ಅಲ್ಲಿ ಇವಿ ವೆಹಿಕಲ್ ಬ್ಯಾಟರಿಗಳು ನೋಡ್ಬೇಕು ನೀವು, ಬಾಂಬ್ಗಳು ಸಿಡಿಯುತ್ತಲ್ಲ ಹಂಗೆ ಸಿಡಿತಾ ಇದ್ದಾವೆ. ಈ ಇವಿ ಬೈಕ್ ಶೋರೂಮ್ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗ್ಬಿಟ್ಟಿದೆ. ಇಲ್ಲಿ ಬೈಕ್ಗಳು ಇತ್ತ ಅಂತ ಕೇಳುವಂತ ಪ್ರಶ್ನೆ, ಯಾಕೆಂದ್ರೆ ಹಂಗೆ ಸುಟ್ಟೋಗ್ಬಿಟ್ಟಿದೆ ಎಲ್ಲವೂ ಕೂಡ. ಇವಿ ಬೈಕ್ ಶೋರೂಮ್ ಸುಮಾರು 50ಕ್ಕೂ ಹೆಚ್ಚು ವೆಹಿಕಲ್ ಅನ್ನ ಸುಟ್ಟು ಕರಕಲು ಮಾಡಿಬಿಟ್ಟಿದೆ. ಅಲ್ಲಿ ಒಕಿನೋವಾ ಅನ್ನುವಂತಹ ಬ್ರ್ಯಾಂಡ್ನ ಇವಿ ಬೈಕ್ ಶೋರೂಮ್ ಇದು ನೋಡಿ, ದಗದಗನೆ ಹೊತ್ತಿ ಉರಿತಾ ಇದೆ. ಇಡೀ ಶೋರೂಮ್ ಭಸ್ಮ. ರಾಜಾಜಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ. ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬೆಂಕಿ ನಂದಿಸೋಕ್ಕೆ ಹರಸಾಹಸವನ್ನೇ ಪಡಬೇಕಾಯಿತು. ಕಡೆಗೂ ನಂದಿಸಿದ್ದಾರೆ. ಬಟ್ ಏನು ಅಂತಂದರೆ, ಇದೇ ರಾಜ್ಕುಮಾರ್ ರೋಡ್ನಲ್ಲಿ ಕಳೆದ 2 ತಿಂಗಳ ಹಿಂದೆಯೇ ಇದೇ ಥರ ಒಂದು ಎಲೆಕ್ಟ್ರಿಕ್ ವಾಹನದ ಶೋರೂಮ್ಗೆ ಬೆಂಕಿ ಹತ್ಕೊಂಡಿತ್ತು. ದಗದಗನೆ ಹೊತ್ತಿ ಉರಿದಿತ್ತು. ಇನ್ನೊಂದೇನೆಂದರೆ, ಆ ದುರ್ಘಟನೆಯಲ್ಲಿ ಓರ್ವ ಯುವತಿ 20 ವರ್ಷದ ಯುವತಿ ಬೇರೆ ಸಾವನ್ನಪ್ಪಿದ್ರು ಆ ಬೆಂಕಿ ತಗುಲಿ. ಆ ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿದ್ಲು. 2 ತಿಂಗಳ ಹಿಂದೆ ಇದೇ ರಾಜ್ಕುಮಾರ್ ರಸ್ತೆಯಲ್ಲಿದ್ದಂತಹ ಎಲೆಕ್ಟ್ರಿಕ್ ಶೋರೂಮು ಈಗ ಅದೇ ರಾಜ್ಕುಮಾರ್ ರಸ್ತೆಯಲ್ಲಿರುವಂತಹ ಮತ್ತೊಂದು ಎಲೆಕ್ಟ್ರಿಕ್ ಶೋರೂಮ್ಗೆ ಬೆಂಕಿ ತಗುಲಿ ಸುಟ್ಟು ಭಸ್ಮ ಆಗಿದೆ ನೋಡಿ. ಅವೆಲ್ಲವೂ ಕೂಡ ಬೈಕ್ಗಳ ಹಂಗೆ ಸುಟ್ಟೋಗಿದೆಯಲ್ಲ ಅಂತ ಪ್ರಶ್ನೆ ಕೇಳುವಂತಹ ರೀತಿ ಕಾಣಿಸ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ಯಾರಿಗೂ ಜೀವಹಾನಿ ಆಗಿಲ್ಲ ಅಂತ ಅನಿಸುತ್ತೆ. ಬಟ್ ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಎಲೆಕ್ಟ್ರಿಕ್ ಶೋರೂಮ್ ಅಂತಂದ್ಬಿಟ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಗಾಡಿ ಓಡಿಸೋ ಟೈಮ್ನಲ್ಲೇ ಸುಟ್ಟೋಗಿರೋದನ್ನು ನಾವು ಗಮನಿಸಿದ್ದೀವಿ. ರೋಡ್ ಮಧ್ಯದಲ್ಲೇ ಸುಟ್ಟೋಗಿದ್ದಾವೆ ಎಷ್ಟೋ ಎಲೆಕ್ಟ್ರಿಕ್ ಬೈಕ್ಗಳು. ಇನ್ನು ಶೋರೂಮಲ್ಲಿ ಆಗದೆ ನೋಡಿ, ಎಲ್ಲ ಸುಟ್ಟು ಕರಕಲಾಗ್ಬಿಟ್ಟಿದೆ. ಅಲ್ಪ ಸ್ವಲ್ಪ ಅಳಿದುಳಿದಂಥ ಒಂದಷ್ಟು ಕುರುಹುಗಳು ಸಿಗ್ತವೆ ಟೈರ್ಗಳು ನೋಡಿ, ಅದು ನೋಡಿ ಕಂಡುಹಿಡಬೇಕಷ್ಟೇ ಬೈಕ್ ಇದು ಅಂತ. ಆ ಬೈಕ್ಗಳೆಲ್ಲವೂ ಕೂಡ ಎಲೆಕ್ಟ್ರಿಕ್ ಬೈಕ್ಸೇ. ಒಂದು ಕಡೆ ಘಟನಾ ಸ್ಥಳ ಬೆಂಕಿ ಹೊತ್ತಿ ಉರಿತಾ ಇದೆಯಲ್ಲ, ಆ ಸಂದರ್ಭದ ವಿಡಿಯೋ ಗಮನಿಸ್ತಾ ಇದ್ದೀರಿ. ಆಮೇಲೆ ಬೆಂಕಿ ನಂದಿಸಿದ ನಂತರ ಅಗ್ನಿಶಾಮಕ ದಳ ಸಿಬ್ಬಂದಿ ಹರಸಾಹಸ ಪಟ್ಟರು ಆ ಬೆಂಕಿ ನಂದಿಸಿದ್ರಲ್ಲ, ತದನಂತರದ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ನೋಡಿ, ಇದು ಪ್ರಶ್ನೆ ಮೂಡುತ್ತೆ. ಯಾಕೆಂದರೆ ಬೆಂಗಳೂರಿನಲ್ಲಿ ಮೇಲಿಂದ ಮೇಲೆ ಈ ಥರ ಎಲೆಕ್ಟ್ರಿಕ್ ವೆಹಿಕಲ್ನ ಶೋರೂಮ್ಗಳು ಬೆಂಕಿ ಹತ್ತಿ ಉರಿತವೆ ಅಂತಂದರೆ ಎಲೆಕ್ಟ್ರಿಕ್ ವಾಹನಗಳು ಸೇಫಾ ಅಂತ. ಯಾಕೆಂದರೆ ಈಗಾಗಿರೋ ಘಟನೆಗಳೇ 2 ತಿಂಗಳಿಂದ ಸೇಮ್ ಆಗಿತ್ತಾ ರಾಜ್ಕುಮಾರ್ ರೋಡಲ್ಲಿ. ಈಗ ಹೊಸ ವರ್ಷದ ಟೈಮ್ನಲ್ಲೂ ಕೂಡ ಹಂಗೆ ಆಗಿತ್ತು. ಮಹದೇವಪುರ, ಬೆಂಗಳೂರಿನ ಮಹದೇವಪುರ ಇದೆಯಲ್ಲ, ಅಲ್ಲೂ ಕೂಡ ಅಷ್ಟೇ ಅಲ್ಲೂ ಕೂಡ ಒಂದು ಬೈಕ್ ಶೋರೂಮ್ ದಗದಗನೆ ಹೊತ್ತಿ ಉರಿದಿತ್ತು. ಈ ರೀತಿಯಾಗಿ ಮೇಲಿಂದ ಮೇಲೆ ಈ ಬೈಕ್ ಶೋರೂಮ್ಗಳು ದಗದಗನೆ ಹೊತ್ತಿ ಉರಿಯುವುದಕ್ಕೆ ಕಾರಣ ಏನು? ಡೀಟೇಲ್ಸ್ ಕೊಡ್ತಾರೆ ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಇತ್ತೀಚೆಗೆ ಯಾಕೋ ಬೆಂಗಳೂರಿನಲ್ಲಿ ಈ ಎಲೆಕ್ಟ್ರಿಕ್ ಗಾಡಿ ಶೋರೂಮ್ಗಳ ಒಂದು ಬೆಂಕಿಗೆ ಆಹುತಿ ಆಗ್ತಾ ಇರುವಂತಹ ಪ್ರಕರಣಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಪ್ರಶ್ನೆ ಮೂಡೋದು ಜನಸಾಮಾನ್ಯರಲ್ಲಿ ಅಂತಂದರೆ, ಈ ಎಲೆಕ್ಟ್ರಿಕ್ ಗಾಡಿಗಳಿಗೆ ಎಷ್ಟು ಸೇಫು ಅಂತ. ಇಲ್ಲೇನಾಯಿತು? ಖಂಡಿತ ಶರತ್, ಈಗಾಗಲೇ ಬೆಂಗಳೂರಿನಲ್ಲಿ ಏನು ಎಲೆಕ್ಟ್ರಿಕಲ್ ಒಂದು ಶೋರೂಮಿನ ಅಂಗಡಿಯಲ್ಲಿ ಬೆಂಕಿ ಅವಘಡವಾಗಿರುವಂಥದ್ದು, ಏನು ಸದ್ಯಕ್ಕೆ ಈಗಾಗಲೇ ಒಂದು ಬೆಂಕಿ ಅವಘಡ ಹೊಂದಿರುವಂಥ ಒಂದು ಸ್ಥಳದಲ್ಲಿ ನಾನಾಗಲೇ ಇರುವಂಥದ್ದು, ಏನು ರಾಜ್ಕುಮಾರ್ ರಸ್ತೆಯಲ್ಲಿ ಇರುವಂಥ ಸುಗುಣ ಮೋಟರ್ಸ್ ಅನ್ನೋ ಒಂದು ಎಲೆಕ್ಟ್ರಿಕಲ್ ಶೋರೂಮ್ನಲ್ಲಿ ಈ ರೀತಿ ಒಂದು ಬೆಂಕಿ ಅವಘಡವಾಗಿರುವಂಥದ್ದು. ಮತ್ತು ಸದ್ಯಕ್ಕೆ ಈಗಾಗಲೇ ಸ್ಥಳಕ್ಕೆ ಈಗಾಗಲೇ ರಾಜಾಜಿನಗರ ಪೊಲೀಸರಾಗಿರ್ಬೋದು ಮತ್ತು ಏನು ಅಗ್ನಿಶಾಮಕ ಸಿಬ್ಬಂದಿಗಳು ಬಂದು ಈಗಾಗಲೇ ಒಂದು ಬೆಂಕಿ ನಂದಿಸುವಂಥ ಕಾರ್ಯವನ್ನು ಕೂಡ ಮಾಡಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಸುಗುಣ ಮೋಟರ್ಸ್ ಯಾರ ಹೆಸರಲ್ಲಿದೆ ಮತ್ತು ಮಾಲೀಕರು ಯಾರು ಅನ್ನೋದ್ರ ಬಗ್ಗೆ ಇನ್ನೂ ತನಿಖೆ ನಡೀತಿರುವಂಥದ್ದು. ಮತ್ತು ಸದ್ಯಕ್ಕೆ ಈಗಾಗಲೇ ವೆಹಿಕಲ್ಗಳು ನೋಡ್ತಿರ್ಬೋದು, ಅಂದರೆ ಸುಮಾರು 30 ವೆಹಿಕಲ್ಗಳು ಕೂಡ ಏನು ಸುಟ್ಟು ಭಸ್ಮವಾಗಿರುವಂಥದ್ದು. ಸದ್ಯಕ್ಕೆ ಏನು ಎಲೆಕ್ಟ್ರಿಕಲ್ ಬ್ಯಾಟ್ರಿಗಳಾಗಿರ್ಬೋದು ಈಗಾಗಲೇ ನೀವು ನೋಡ್ತಿರ್ಬೋದು. ಯಾಕಂದರೆ ಇನ್ನೂ ಕೂಡ ಹೊಗೆ ಆಡ್ತಿರುವಂಥದ್ದು. ಮತ್ತು ಜೊತೆಗೆ ಈಗಾಗಲೇ ಇದಕ್ಕೆ ಮಧ್ಯಾಹ್ನ 2:15 ವೇಳೆ ಈ ರೀತಿ ಒಂದು ಘಟನೆ ಜರುಗಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಬೈಕ್ ಏನು ಶೋರೂಮ್ನಲ್ಲಿ ಇದ್ದಂಥ ಸುಮಾರು 30ಕ್ಕೂ ಹೆಚ್ಚು ಬೈಕ್ಗಳು ಕೂಡ ಏನು ಸುಟ್ಟು ಕರಕಲಾಗಿರುವಂಥದ್ದು ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಿರ್ಬೋದು. ಯಾಕಂದರೆ ಒಂದು ಶಾರ್ಟ್
ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರುವಂಥ ಶಂಕೆ ಈಗ ವ್ಯಕ್ತವಾಗಿರುವಂಥದ್ದು. ಆ ಒಂದು ಬೆಂಕಿ ಅವಘಡ ಹೆಚ್ಚಾದ ಬೆನ್ನಲ್ಲೇ ಏನೊಂದು ಗ್ಲಾಸ್ ಕೂಡ ಏನು ಒಡೆದು ಪುಡಿ ಆಗಿರುವಂಥ ಘಟನೆ ಈಗಾಗಲೇ ಜರುಗಿರುವಂಥದ್ದು. ಈಗಾಗಲೇ ನೀವು ಮೋಟಾರ್ ಬೈಕ್ಗಳು ನೋಡಿದ್ರು, ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ 90% ಎಲೆಕ್ಟ್ರಿಕಲ್ ಬೈಕ್ಗಳೇ ಇರುವಂಥ ಈ ಒಂದು ಶೋರೂಮ್ನಲ್ಲಿ ಸದ್ಯಕ್ಕೆ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಈಗಾಗಲೇ ಏನು ಸ್ಥಳಕ್ಕೆ ಭೇಟಿ ನೀಡಿ ಒಂದು ಬೆಂಕಿ ನಂದಿಸುವಂಥ ಕಾರ್ಯ ಕೂಡ ಮಾಡಿರುವಂಥದ್ದು ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಿರ್ಬೋದು. ಯಾಕಂದರೆ ಬೈಕಿನ ಶೋರೂಮಿನ ಒಂದು ಮೂಲೆಗೂ ಕೂಡ ಏನೋ ಒಂದು ಎಲೆಕ್ಟ್ರಿಕಲ್ ಬೈಕ್ಗಳನ್ನು ಅಳವಡಿಸಿರುವಂಥದ್ದು ಮತ್ತು ಈಗಾಗಲೇ ಆ ಒಂದು ಬಣ್ಣಗಳು ನೋಡ್ತಿರ್ಬೋದು. ಯಾಕಂದರೆ ಹೊಸ ಶೋರೂಮ್ ತಾನೇ ಹೇಳ್ಬೋದು. ಯಾಕಂದರೆ ಸುಗುಣ ಮೋಟರ್ಸ್ ಅನ್ನೋದು ಈಗ ಇತ್ತೀಚೆಗೆ ಏನೋ ಒಂದು ಓಪನಿಂಗ್ ಆಗಿತ್ತು ಅನ್ನೋದು ಸದ್ಯಕ್ಕೆ ಒಂದು ಸ್ಥಳೀಯರ ಮಾತಾಗಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಒಂದು ಬೆಂಕಿ ನಂದಿಸುವಂಥ ಕಾರ್ಯ ಕೂಡ ಆಗಿರುವಂಥದ್ದು. ಈಗಾಗಲೇ ಯಾವುದೇ ರೀತಿ ಅಹಿತಕರ ಘಟನೆ ಕೂಡ ನಡೆದಿಲ್ಲ. ಈಗಾಗಲೇ ನೋಡ್ತಿರ್ಬೋದು. ಯಾಕಂದರೆ ಮಧ್ಯಾಹ್ನ 2:15 ವೇಳೆ ಈ ರೀತಿ ಒಂದು ಘಟನೆ ಜರುಗಿರೋ ಬಗ್ಗೆ ಈಗಾಗಲೇ ಸ್ಥಳೀಯರು ಕೂಡ ಈಗಾಗಲೇ ಈ ರೀತಿ ಘಟನೆ ಆಗಿದ್ರ ಬಗ್ಗೆ ಯಾವುದೂ ಕೂಡ ನಮಗೆ ಮಾಹಿತಿ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡ್ತಿರುವಂಥದ್ದು. ಈಗಾಗಲೇ ನಮ್ಮ ಜೊತೆ ಸ್ಥಳೀಯರು ಕೂಡ ಇದ್ದಾರೆ, ಅವ್ರನ್ನೂ ನಾನು ಮಾತಾಡ್ತೀನಿ. ಎಷ್ಟು ಗಂಟೆಗೆ ಆಯಿತು ಸರ್? ಈಗ ಸದ್ಯಕ್ಕೆ ಇಲ್ಲಿ ಸ್ಥಳೀಯರು ಕೂಡ ಈಗಾಗಲೇ ಇಲ್ಲಿ ಒಂದು ಸ್ಥಳಕ್ಕೆ ಬಂದು ಏನೋ ಒಂದು ಈ ರೀತಿ ಘಟನೆ ಬಗ್ಗೆ ಕೂಡ ನೋಡ್ತಿರುವಂಥದ್ದು ಈಗಾಗಲೇ ದೃಶ್ಯಾವಳಿ ನೋಡ್ತಿರ್ಬೇಕು. ಯಾಕಂದರೆ ಈ ಘಟನೆ ಆದ ಬಳಿಕ ಏನು ಟ್ರಾಫಿಕ್ ಕೂಡ ಕೆಲ ಗಂಟೆಗಳು ಕೂಡ ಟ್ರಾಫಿಕ್ ಆಗಿದೆ. ಸದ್ಯಕ್ಕೆ ಪೊಲೀಸರು ಕೂಡ ಆ ಒಂದು ಟ್ರಾಫಿಕನ್ನು ನಿಯಂತ್ರಣ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಈಗಾಗಲೇ ನೋಡ್ತಿರ್ಬೋದು. ಯಾಕಂದರೆ 2 ಅಗ್ನಿಶಾಮಕ ವಾಹನಗಳ ಮೂಲಕ ಈಗಾಗಲೇ ಬೆಂಕಿ ನಂದಿಸುವಂಥ ಕಾರ್ಯ ಕೂಡ ನಡೆತಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಪೊಲೀಸರು ಕೂಡ ಯಾವುದೇ ರೀತಿ ಅಹಿತಕರ ನಡೆದಂತೆ ಕೂಡ ಈಗಾಗಲೇ ನೋಡಿರ್ಬೋದು. ಸದ್ಯಕ್ಕೆ ಈಗಾಗಲೇ ಸ್ಥಳೀಯರಲ್ಲಿ ಒಬ್ಬರು ಸ್ಥಳೀಯರು ಕೂಡ ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಹಲೋ, ಎಷ್ಟು ಗಂಟೆಗೆ ಆಗಿದೆ ಸರ್ ಘಟನೆ? ಅದು ಈಗ ಒಂದೂವರೆ ಆಗಿರೋ 1 ಗಂಟೆ. ಅಂದರೆ ಯಾರು ಶೋರೂಮ್ ಓನರ್ ಯಾರು, ಎಷ್ಟು ಗಂಟೆಗೆ ಏನೋ ಘಟನೆ ಆಯಿತು, ನಿಮಗೇನೋ ಮಾಹಿತಿ ಬಗ್ಗೆ ನಾನು ಮಾಹಿತಿ ಇಲ್ಲ, ನೋಡ್ಬೇಕು, ನಾನು ದಾಖಲೆ ತೆಗೆದು ನೋಡಬೇಕು. ಎಷ್ಟು ಬೈಕ್ಗಳು ಇದ್ದಂತೆ ಏನಾದರೂ ನಿಮಗೆ ಅದು ಐಡಿಯಾ ಇಲ್ಲ, ನೋಡಬೇಕದು. ಯಾರಿಗಾದರೂ ಹಾನಿಯಾಗಿರುವಂಥದ್ದು ಆ ಥರದ್ದೇನು ಗಮನಕ್ಕೆ ಬಂದಿಲ್ಲ. ಸದ್ಯಕ್ಕೆ ಈಗಾಗಲೇ ಏನು ಪೊಲೀಸರು ಕೂಡ ಮತ್ತು ಏನು ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಮತ್ತು ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ ಬೆಂಕಿ ನಂದಿಸುವಂಥ ಕಾರ್ಯ ಕೂಡ ಈಗಾಗಲೇ ಅಗ್ನಿಶಾಮಕ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಪೊಲೀಸರು ಕೂಡ ಯಾವ ವಿಚಾರಕ್ಕೆ ಈ ರೀತಿ ಆಗಿದೆ, ಯಾಕಂದರೆ ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿದೆಯಾ ಅಥವಾ ಏನೋ ಬೇರೆ ಏನಾದರೂ ಘಟನೆ ಆಗಿದೆ. ಯಾಕಂದರೆ ಒಂದು ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಈಗಾಗಲೇ ಭೇಟಿ ನೀಡಿರುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಪ್ರಿಕಾಕ್ಷನ್ ಏನಾದರೂ ಇಲ್ಲಿ ಅಳವಡಿಕೆ ಆಗಿತ್ತಾ, ಯಾಕಂದರೆ ಒಂದು ಫೈರ್ ಎಂಜಿನ್ ಸಂಬಂಧಪಟ್ಟಂತೆ ಎಲ್ಲವೂ ಇರಬೇಕಾಗುತ್ತೆ. ಆದರೆ ಇಲ್ಲಿ ಮೋಟಾರ್ ಬೈಕ್ಗಳು ಈ ರೀತಿ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂದರೆ ಯಾವ ರೀತಿ ಪ್ರಿಕಾಕ್ಷನ್ ಇತ್ತಾ ಇಲ್ವಾ ಅನ್ನೋದು ಪೊಲೀಸರು ಕೂಡ ಈಗಾಗಲೇ ತನಿಖೆ ನಡೆಸ್ತಾ ಇದ್ದಾರೆ. ಈಗ ವೀರೇಶ್, ಏನ್ ಗೊತ್ತಾ, ಇದೇ ಸೇಮ್ ರಾಜ್ಕುಮಾರ್ ರೋಡ್ ನಲ್ಲೇ ಲಾಸ್ಟ್ ಒಂದು 2 months ಬ್ಯಾಕ್ ಇದೇ ರೀತಿಯಾದಂತಹ ಒಂದು ಎಲೆಕ್ಟ್ರಿಕ್ ಶೋರೂಮು ಬೆಂಕಿಯಿಂದ ದಗದಗನೆ ಹೊತ್ತಿ ಉರಿದಿತ್ತು. ಅದರಲ್ಲಿ ಯುವತಿ ಕೂಡ ಸಜೀವವಾಗಿ ದಹನ ಆಗ್ಬಿಟ್ಟಿದ್ರು. ಸೇಮ್ ರೋಡಲ್ಲೇ, ರಾಜ್ಕುಮಾರ್ ರಸ್ತೆಯಲ್ಲೇ, ನಿಮ್ ನೆನಪಿರ್ಬೋದು. ಸೊ ಅಲ್ಲಿಗೆ ಪ್ರಶ್ನೆ ಮಾಡೋದು, ಎಲೆಕ್ಟ್ರಿಕ್ ವಾಹನ ಎಷ್ಟು ಸೇಫು ಅಂತ. ಯಾಕೆಂದರೆ ರೋಡ್ ಮೇಲೆ ಗಾಡಿ ಓಡಿಸ್ಬೇಕಾದ ಸಂದರ್ಭದಲ್ಲೇ ಬೆಂಕಿಯಿಂದ ಹೊತ್ತಿ ಉರಿದಿರೋ ಎಲೆಕ್ಟ್ರಿಕ್ ಬೈಕ್ಗಳನ್ನು ನಾವು ನೋಡಿದ್ದೀವಿ. ಈಗ ಅದು ಎಷ್ಟು ಸೇಫು ಅಂತ ಈಗ ಆ ಪ್ರಶ್ನೆ ಮೂಡ್ತಾ ಇದೆ. ಸ್ಥಳೀಯರು ಏನು ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಏನಾದರೂ ನೋಡಿದ್ರಂತ, ವಿಚಾರಿಸಿದ್ರಾ? ಖಂಡಿತ ಶರತ್, ಈಗಾಗಲೇ ಏನು ಇದೇ ರಾಜ್ಕುಮಾರ್ ರಸ್ತೆಯಲ್ಲಿ ಕೆಲ ತಿಂಗಳ ಹಿಂದೆ ಈ ರೀತಿ ಒಂದು ಏನೋ ಸಂಜೆ ವೇಳೆ ಅಂದರೆ ಮಧ್ಯಾಹ್ನ ಒಂದು 4 ಗಂಟೆ ವೇಳೆ ಇದೇ ರೀತಿ ಒಂದು ಘಟನೆ ಕೂಡ ಜರುಗಿತ್ತು. ಮತ್ತು ಆ ಘಟನೆಯಾದಂಥ ಸಂದರ್ಭದಲ್ಲಿ ಕೂಡ ಏನು ಒಂದು ಯುವತಿ ಕೂಡ ಏನು ಸಜೀವಧನ ಆಗಿರುವಂಥ ಒಂದು ಪ್ರಕರಣ ಕೂಡ ಈಗಾಗಲೇ ದಾಖಲಾಗಿತ್ತು. ಆ ಬೆನ್ನಲ್ಲೇ ಕೂಡ ಫೈರ್ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಅವರು ಕೂಡ ಏನು ಕೆಲವೊಂದಿಷ್ಟು ನಗರದಲ್ಲಿರುವಂಥ ಏನು ಅಂಗಡಿ ಅಂದರೆ ಶೋರೂಮ್ ಅಂಗಡಿಗಳಾಗಿರ್ಬೋದು, ಎಲೆಕ್ಟ್ರಿಕಲ್ ಆಗಿರ್ಬೋದು, ಕಾರ್ಗಳಾಗಿರ್ಬೋದು, ಪ್ರಿಕಾಕ್ಷನ್ಗಳನ್ನು ಕೂಡ ಹೊಂದಿದಾರ ಅನ್ನೋದ್ರ ಬಗ್ಗೆ ಈಗಾಗಲೇ ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್ ಕೂಡ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೂಡ ತಂದಿತ್ತು. ಆದರೆ ಇದಾದ ಬಳಿಕ ಮತ್ತೆ ಈ ರೀತಿ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿದ್ದರಿಂದ ನಿಜಕ್ಕೂ ಎಲ್ಲೋ ಒಂದು ಕಡೆ ಏನು ಒಂದು ಅಗ್ನಿಶಾಮಕ ಸಿಬ್ಬಂದಿ ಒಂದು ಇಲಾಖೆಯಿಂದ ಈ ರೀತಿ ಎಷ್ಟೇ ಪ್ರಿಕಾಕ್ಷನ್ ಕೂಡ ಮನವರಿಕೆ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಅಂಗಡಿ ಮಾಲೀಕರು ಕೂಡ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅನ್ನೋದು ಸದ್ಯದ ಒಂದು ಪ್ರಶ್ನೆ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಾಗಲೇ ಈ ರೀತಿ ಇಷ್ಟೊಂದು ಮಟ್ಟಕ್ಕೆ ಒಂದು ಶಾರ್ಟ್ ಸರ್ಕ್ಯೂಟ್ನಿಂದ ಎಲೆಕ್ಟ್ರಿಕಲ್ ಬೈಕ್ ಸುಟ್ಟು ಹೋಗಿರೋದನ್ನು ನೀಡಿದ್ರೆ ನಿಜಕ್ಕೂ ಇಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯಾಗಿ ಒಂದು ಪ್ರಿಕಾಕ್ಷನ್ ಕೂಡ ಇಲ್ಲ ಅಂತಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಯಾಕಂದರೆ ಒಂದು ಟೇಬಲ್ ಅಂದರೆ ಒಂದು ಶೋರೂಮಿನ ಮುಂಬೈ ಇರುವಂಥ ಒಂದು ಟೇಬಲ್ ಕೂಡ ಅದ್ರ ಪಕ್ಕದಲ್ಲಿರುವಂಥ ಗ್ಲಾಸ್ ಕೂಡ ಈ ರೀತಿ ಸುಟ್ಟು ಕರಕಲಾಗಿದೆ. ಅಂದರೆ ಇಲ್ಲಿ ಯಾವುದೇ ರೀತಿಯಾಗಿ ಘಟನೆ ಆದಂಥ ಸಂದರ್ಭದಲ್ಲಿ ಯಾವುದೇ ಪ್ರಿಕಾಕ್ಷನ್ ಇಲ್ಲ ಮತ್ತು ಇದ್ರ ಬಗ್ಗೆ ಪೊಲೀಸರು ಕೂಡ ತನಿಖೆ ನಡೆಸ್ತಾರೆ. ತನಿಖೆ ಬಳಿಕ ಏನೆಲ್ಲ ಕ್ರಮ ತಗೊಳ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ. ಶರತ್, ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಬಟ್ ಓವರ್ ಆಲ್ ಗಮನಿಸ್ತಾ ಇದ್ರೆ ಎಲೆಕ್ಟ್ರಿಕ್ ವಾಹನ ಎಷ್ಟು ಸೇಫು ಅಂತ. ಇದ್ರ ಜೊತೆಗೆ ನೋಡಿ, ಈಗ ಶುಕ್ರವಾರ ಇದೇ ಒಕಿನೋವಾ ಈಗ ಬೈಕ್ ಶೋರೂಮ್ ದಗದಗನೆ ಹೊತ್ತಿ ಉರಿತಾ ಇದೆಯಲ್ಲ, ಈ ಬೈಕ್ ಶೋರೂಮ್ಗೆ RTO ರೇಡ್ ಮಾಡಿತ್ತು. ಆಗ 250 ವ್ಯಾಟ್ ಬ್ಯಾಟರಿಯನ್ನು ಬಳಸಿ ಅಂತೇಳಿ ಅನುಮತಿಯನ್ನು ಕೊಟ್ಟಿತ್ತು. ಬೆಂಗಳೂರಿನ ರಾಜಾಜಿನಗರ ಮುಖ್ಯ ರಸ್ತೆಯಲ್ಲಿದೆ ಈ ಶೋರೂಮ್.
ಒಕಿನೋವಾ ಬೈಕ್ ಶೋರೂಮ್ ಅಂತ ಇದರ ಹೆಸರು. RTO ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲ ಪರಿಶೀಲಿಸಿದ್ದಾರೆ. ಆಗ 250 ವ್ಯಾಟ್ ಬ್ಯಾಟರಿಯನ್ನ ಬಳಸೋದಕ್ಕೆ ಅನುಮತಿಯನ್ನ ಕೊಡಲಾಗಿತ್ತು. ಈ ಅನುಮತಿ ಏನಾದ್ರೂ ಮೀರಿದ್ರ ಪ್ರಶ್ನೆ ಮೂಡ್ತಾ ಇದೆ. ಚಲಿಸುವಂಥ ಒಂದು ವಾಹನ ನಮ್ಮ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದಿದೆ. ಸೊ ಅದರ ಒಂದು ವಾಹನವನ್ನು ನಾವೇನು ಜಪ್ತು ಮಾಡುವಂಥ ಸಂದರ್ಭದಲ್ಲಿ ಅದು ಯಾರ ಕಡೆಯಿಂದ ಮಾರಾಟ ಆಯಿತು ಹೇಗೆ ಅಂತ ಅದನ್ನು ನಾವು ಪತ್ತೆ ಹಚ್ಚಿದಾಗ ಸೊ ಆ ಥರದ್ದು ಒಂದು 3-4 ಶೋರೂಮ್ಗಳು ಇಲ್ಲಿ ಇದ್ವು. ಅಲ್ಲಿ ಬಂದು ನಮ್ಮ ಅಧಿಕಾರಿಗಳು ಅವುಗಳನ್ನು ಬಂದು ಅವರಿಗೆ ಎಚ್ಚರಿಕೆ ಕೊಟ್ಟು ಈ ರೀತಿಯಾದ ಒಂದು ಕಾರ್ಯ ಏನು ಕಾನೂನು ವಿರುದ್ಧ ಅಂತ ಹೇಳಿ ಅಲ್ಲಿಂದ ಒಂದು ಅಷ್ಟು ವಾಹನಗಳನ್ನು ನಾವು ಜಪ್ತು ಮಾಡ್ಕೊಂಡೋಗಿ ಕಚೇರಿಯಲ್ಲಿ ಈಗ ಸೀಸ್ ಮಾಡ್ಕೊಂಡಿದ್ದೀವಿ. ಸೊ ಅದ್ರ ಪ್ರಕಾರ ಈಗ ನಾವು ARAI ಅಂತ ಅಲ್ಲಿಗೂ ಕೂಡ ಬರೆದು ಅಲ್ಲಿಂದ ಮಾಹಿತಿನ ತರಿಸ್ಕೊಂಡು ಈ ಒಂದು ಏನು ವಾಹನಗಳಿಗೆ ಒಂದು ಪರವಾನಗಿ ಕೊಟ್ಟಿದ್ದಾರೆ ಅದರ ಒಂದು ರದ್ದು ಮಾಡಿಸುವಂಥ ಒಂದು ಪ್ರಕ್ರಿಯೆನ ಮಾಡಬೇಕು ಅಂತ ನಾವು ಇದ್ರ ಬಗ್ಗೆ ಮುಂದುವರಿಸ್ತಾರೆ. ಸ್ಪೆಸಿಫೈಡ್ ಆಗಿ ಹೇಳ್ಬೇಕಂದ್ರೆ ಇವರು ಬ್ಯಾಟ್ರಿ 250 ವ್ಯಾಟ್ಸ್ ಯೂಸ್ ಮಾಡಬೇಕಿತ್ತು, 1 ಕಿಲೋ ವ್ಯಾಟ್ ಅದನ್ನು ಯೂಸ್ ಮಾಡ್ತಿದ್ರು ಅನ್ನೋದು ತಮ್ಮ ಇನ್ವೆಸ್ಟಿಗೇಷನ್ ಕಂಡು ಬಂದಿದೆ ಅಂತ. ಏನು ಸರ್ ಅದು? ಅಂದರೆ ಈಗ ಆ ಬ್ಯಾಟ್ರಿ ಒಂದು ಏನು ಕೆಪಾಸಿಟಿ ಇರುತ್ತಲ್ಲ ಆ ಕೆಪಾಸಿಟಿಯಲ್ಲಿ ಏನು ವಾಹನದ ವೇಗವನ್ನು ಮಿತಿ ಏನಿದೆಯಲ್ಲ ಅದು 25 ಕಿಲೋಮೀಟರ್ ಇರಬೇಕಾಗಿರೋದು. ಅದರಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ನಮ್ಮ ಗ್ರಾಹಕರಿಗೆ ಅವರಿಗೆ ಆಸೆ ಇಡಿಸ್ಬಿಟ್ಟು ಆಸ್ತಿ ಬುರುಕ್ತನ ಅಂತಾರೆ. ಸೊ ಬೇರೆ ಒಂದು ಏನು ಹೆಚ್ಚಿನ ಒಂದು ಪವರ್ ಇರ್ತಕ್ಕಂಥ ಬ್ಯಾಟ್ರಿಯನ್ನು ಅದರಲ್ಲಿ ಹಾಕಿ ಟ್ಯಾಂಪರ್ ಮಾಡ್ತಾರೆ. ಸೊ ಇದರ ಬಗ್ಗೆ ನಮ್ಮ ಸಾರ್ವಜನಿಕರು ಎಚ್ಚೆತ್ತುಕೊಂಡು ಸುರಕ್ಷತೆಯ ದೃಷ್ಟಿಯಿಂದ ತುಂಬ ಅಪಾಯಕಾರಿ ಇದು. ಈಗಾಗಲೇ ಹಿಂದೇನೂ ರಾಜೇಂದ್ರನಗರ ನಮ್ಮ ಒಂದು ಸಾರಿಗೆ ಕಚೇರಿ ವ್ಯಾಪ್ತಿಯಲ್ಲಿ ಈಗಾಗಲೇ ಒಂದು 6 ತಿಂಗಳ ಹಿಂದೆ ಒಂದು ಬೆಂಕಿ ಪ್ರಕರಣ ಆಗಿದೆ. ಈ ಬಗ್ಗೆ ಸಾರ್ವಜನಿಕರು ನಾವು ಹೇಳ್ತಾ ಇದ್ದೀವಿ. ಆದರೂ ಸಾರ್ವಜನಿಕರು